ಅಮ್ಮ, ನೀವು ಚಿಂತಿಸದಿರಿ. ನಾನು ಈ ದಿನ ಕೆಲಸ ಮಾಡಿ ಹಣ ಸಂಪಾದಿಸಿಕೊಂಡು ನಿಮ್ಮ ಔಷಧಿಯನ್ನು ತರುತ್ತೇನೆ ಎಂದು ಹೇಳಿದ ಗೌತಮ ಒಬ್ಬ ಸೇಟುವಿನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದನು. ಗೌತಮ ತನ್ನ ಆರೋಗ್ಯ ಸರಿಯಿಲ್ಲದ ಅಮ್ಮನ ಜೊತೆಯಲ್ಲಿ ಒಂದು ಚಿಕ್ಕ ಗುಡಿಸಲಲ್ಲಿ ವಾಸವಾಗಿದ್ದನು. ಗೌತಮ, ಈ ದಿನ ಮೇಕೆ ಬಯಸುತ್ತಿದ್ದ ಶ್ರೀಧರ ಬಂದಿಲ್ಲ. ಅವನಿಗೆ ಆರೋಗ್ಯ ಸರಿಯಿಲ್ಲವಂತೆ. ಈ ದಿನ ನೀನೇ ಹೋಗಿ ಮೇಕೆಯನ್ನು ಮೇಯಿಸಿಕೊಂಡು ಬಾ. ಸರಿ ಧನಿಗಳೇ, ನೀವು ಚಿಂತಿಸದಿರಿ. ನಾನು ಮೇಕೆಗಳನ್ನು ಮೇಯಿಸಿಕೊಂಡು ಬರುತ್ತೇನೆ. ಗೌತಮ ಮೇಕೆಗಳನ್ನು ಹೊಡೆದುಕೊಂಡು ಒಂದು ಕಾಡಿಗೆ ಬಂದನು. ಈ ಕಾಡು ಎಷ್ಟು ಸುಂದರವಾಗಿದೆ. ಹಾಗೆ ಸಾಕಷ್ಟು ಹುಲ್ಲು ಕೂಡ ಇದೆ. ಈ ಮೇಕೆಗಳು ಆರಾಮಾಗಿ ಹುಲ್ಲನ್ನು ತಿನ್ನಬಹುದು. ಆ ಕಾಡಿನಲ್ಲಿ ಮೇಕೆಗಳೆಲ್ಲ ಹೊಟ್ಟೆ ಪೂರ್ತಿಯಾಗಿ ಮೇಯುತ್ತಿದ್ದು ಗೌತಮ ಸ್ವಲ್ಪ ಹೊತ್ತು ಅಲ್ಲೇ ಮರದ ಕೆಳಗೆ ಹೊರಗಿ ನಿದ್ದೆ ಹೋದನು. ಎಷ್ಟು ದಿನ ಆಯ್ತು ನಾನು ಊಟ ಮಾಡಿ, ಯಾವುದೇ ಭೇಟಿ ಕೂಡ ಸಿಕ್ಕಿಲ್ಲ. ಈ ದಿನ ಹೇಗಾದ್ರೂ ಮಾಡಿ ಬೇಟೆ ಹುಡುಕಿ ಬೇಟೆಯಾಡ್ಲೇಬೇಕು. ಅರೆ, ಇಷ್ಟೊಂದು ಮೇಕೆಗಳು! ಇವತ್ತು ನನಗೆ ಹೊಟ್ಟೆ ತುಂಬಾ ಆಹಾರ ಸಿಗತ್ತೆ ಅನ್ಸತ್ತೆ. ಇವತ್ತು ಒಂದು ಮೇಕೆನ ಬೇಟೆಯಾಡ್ಲೇಬೇಕು. ಆ ರಾಕ್ಷಸ ನಿಧಾನವಾಗಿ ಒಂದು ಮೇಕೆಯನ್ನು ಎತ್ತಿಕೊಂಡು ಹೋದನು. ಉಳಿದ ಮೇಕೆಗಳು ಮೇಯುತ್ತಿದ್ದ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋದವು. ಇತ್ತ ಗೌತಮನಿಗೆ ಎಚ್ಚರಿಕೆಯಾಯಿತು. ಅರೇ ಭಗವಂತ, ಇದೇನು? ನನ್ನ ಮೇಕೆಗಳು ಎಲ್ಲಿ ಹೋದವು? ಅರೇ ಭಗವಂತ, ಅನೇಕಗಳು ಇಲ್ಲದೆ ಹೋಗಲು ಸಾಧ್ಯವಿಲ್ಲ. ಸೇಠ್ಜಿ ನನ್ನನ್ನು ಸುಮ್ಮನೆ ಬಿಡುವುದೇ ಇಲ್ಲ. ಆ ಕಡೆ ಹೋಗಿ ನೋಡುತ್ತೇನೆ ಎಂದು ಹೇಳಿ ಗೌತಮ ಸ್ವಲ್ಪ ದೂರ ಹೋಗಿ ನೋಡಿದನು. ಅರೇ, ಈ ಮೇಕೆಗಳೆಲ್ಲ ಇಲ್ಲಿವೆ ಎಂದು ಹೇಳಿ ಮೇಕೆ ಬಳಿ ಹೋದನು. 1, 2, 3, 4, 5. ಅರೆ, ಇದೇನು ಬರೀ 5 ಮೇಕೆಗಳಿವೆ. ಇನ್ನೊಂದು ಮೇಕೆ ಎಲ್ಲಿ ಹೋಯಿತು? ಇಲ್ಲಿ ಎಲ್ಲಾದರೂ ಅಕ್ಕಪಕ್ಕ ಇರಬಹುದು. ಒಂದು ಸಾರಿ ನೋಡುತ್ತೇನೆ ಎಂದು ಅಂದುಕೊಂಡು ಗೌತಮ ತುಂಬಾ ಮುಂದೆ ಹೋಗಿ ನೋಡಿದ. ಆದರೆ ಮೇಕೆ ಎಲ್ಲೂ ಕಾಣಿಸಲಿಲ್ಲ. ಅರೆ ಭಗವಾನ್, ಇದೇನು ಪರೀಕ್ಷಿತಂತೆ ಆ ಮೇಕೆಗಳನ್ನು ಕರೆದುಕೊಂಡು ಹೋಗಲಿಲ್ಲ ಎಂದರೆ ಸೇಟು ನನ್ನನ್ನು ಹೊಡೆಯುತ್ತಾನೆ. ದೇವರೇ, ಇವಾಗ ನಾನು ಏನು ಮಾಡಲಿ? ಗೌತಮ ಉಳಿದ ಮೇಕೆಯನ್ನು ಹೊಡೆದುಕೊಂಡು ಸೇಟು ಮನೆಗೆ ಬಂದನು. ಅರೆ ಗೌತಮ, ಬರೀ 5 ಮೇಕೆಗಳಿವೆ. ಇನ್ನೊಂದು ಮೇಕೆ ಎಲ್ಲಿ? ನನಗೆ ತಿಳಿದಿಲ್ಲ ದನಿಗಳೇ. ನಾನು ಎಲ್ಲಾ ಕಡೆ ಹುಡುಕಿದೆ, ಆದರೆ ಆ ಮೇಕೆ ಎಲ್ಲೂ ಕೂಡ ಸಿಗಲಿಲ್ಲ. ಏನು ಹೇಳುತ್ತಿರುವೆ ನೀನು? ಗೊತ್ತಿಲ್ಲ ಎಂದರೆ ಏನು ಅರ್ಥ? ನೋಡು ಗೌತಮ, ನೀನು ನನ್ನ ಮೇಕೆಯನ್ನು ಮರಳಿ ತಂದಿಲ್ಲ ಎಂದರೆ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕುವೆನು. ಹಾಗೆ ನಿನಗೆ 1 ರೂಪಾಯಿ ಸಂಬಳ ಕೂಡ ಕೊಡುವುದು ಎಂದು ಹೇಳಿದನು. ಗೌತಮ ಆ ಮೇಕೆಯನ್ನು ಹುಡುಕಿಕೊಂಡು ಮತ್ತೆ ಆ ಕಾಡಿಗೆ ಹೋದನು. ಹೇ ಮೇಲಿರೋನೆ, ನನ್ನ ಮೇಕೆ ಎಲ್ಲಿ ಹೋಯಿತು? ಮೇಕೆ ಸಿಗಲಿಲ್ಲವೆಂದರೆ ಧಣಿಗಳು ನನ್ನ ಕೆಲಸದಿಂದ ತೆಗೆಯುತ್ತಾರೆ. ಹಾಗೆ 1 ರೂಪಾಯಿ ಕೂಡ ಕೊಡುವುದಿಲ್ಲ. ಹಣ ಸಿಕ್ಕಿಲ್ಲವೆಂದರೆ ಅಮ್ಮನಿಗೆ ಔಷಧಿ ಹೇಗೆ ಕೊಡಿಸಲಿ? ಗೌತಮ ಅಲ್ಲಿ ಅಳುತ್ತಾ ಕುಳಿತಿದ್ದ. ಎಂದು ಗೌತಮನ ಬಳಿ ಬಂದಿತ್ತು. ಅರೆ ಅಣ್ಣ, ನೀನು ಇಲ್ಲಿ ಕುಳಿತು ಯಾಕೆ ಹೇಳುತ್ತಿರುವೆ? ನನ್ನ ಹೆಸರು ಗೌತಮ. ನನ್ನ ಮೇಕೆಗಳನ್ನು ಮೀಸಲೆಂದು ಈ ಕಾಡಿಗೆ ಕರೆದುಕೊಂಡು ಬಂದಿದ್ದೇನೆ. ಆದರೆ 1 ಮೇಕೆ ಎಲ್ಲೋ ಕಾಣಿಸುತ್ತಿಲ್ಲ. ಏನ್ ಮಾಡುವುದು ಎಂದು ತಿಳಿಯುವನೂ ಇಲ್ಲ. ಹೌದು, ನೀನು ನೋಡಿದೀಯಾ? ಎಲ್ಲಿ ನನ್ನ ಮೇಕೆ? ಹೇಳು. ಹೌದಾ? ಅದು ಯಾವ ರಾಕ್ಷಸ? ಅವನು ಎಲ್ಲಿರುತ್ತಾನೆ? ದಯವಿಟ್ಟು ತಿಳಿಸು. ಇವಾಗ ಅವನು ಎಲ್ಲಿರುತ್ತಾನೆ? ಹಾಗಾದರೆ ನನಗೆ ದಾರಿ ತೋರಿಸು. ಹೌದು, ನಡಿ. ನನಗೆ ಸಮಯವಿಲ್ಲ. ನನ್ನ ಅಮ್ಮನಿಗೆ ಔಷಧಿ ತೆಗೆದುಕೊಂಡು ಹೋಗಬೇಕು. ನನಗೆ ಆ ಮೇಕೆ ಬೇಕು. ಇಲ್ಲವೆಂದರೆ ಸೇಟು ನನಗೆ ಹಣ ಕೊಡುವುದಿಲ್ಲ. ನನಗೆ ಆ ಗುಹೆಯನ್ನು ತೋರಿಸು. ನಡಿ.
ಎಂದು ಹೇಳಿ ಆ ಹದ್ದು ಗೌತಮನನ್ನು ಆ ಗುಹೆ ಬಳಿ ಕರೆದುಕೊಂಡು ಹೋಯಿತು. ನಿನಗೆ ತುಂಬಾ ಧನ್ಯವಾದಗಳು ಎಂದು ಹೇಳಿ ಆ ಹದ್ದು ಕೂಡ ಗುಹೆಯೊಳಗೆ ಹೋಯಿತು. ಮುಂದೆ ಏನಾಯಿತು? ಗೌತಮನಿಗೆ ಆ ರಾಕ್ಷಸ ಏನ್ ಮಾಡಿದ? ಹದ್ದು ಏನೆಲ್ಲ ಸಾಹಸ ಮಾಡಿತು ಅಂತ ತಿಳ್ಕೋಬೇಕಾ? ಹಾಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಒಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ. ಧನ್ಯವಾದ.